ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ರೆಡ್ ಇಂಡಿಯನ್. ಈ ರೋಡ್ ನೋಡ್ತಿದ್ರೇ ಗೊತ್ತಾಗಿರುತ್ತೆ ಕೆಲವರಿಗೆಲ್ಲ ಯಾವ ರೋಡ್ ಇದು ಅಂತ. ಎಸ್, ನಾನು ಆ್ಯಕ್ಚುಲಿ ಇವಾಗ ಭದ್ರಾ ಟೈಗರ್ ರಿಸರ್ವ್ ಒಳಗಿದ್ದೀನಿ. ಈ ರೋಡು ಆ್ಯಕ್ಚುಲಿ ಬಾಬಾ ಬುಡನ್ಗಿರಿಯಿಂದ ಕೆಮ್ಮಣ್ಣುಗುಂಡಿಗೆ ಕನೆಕ್ಟ್ ಮಾಡುತ್ತೆ. ಯೂಶ್ವಲಿ ಕೆಲವು ಬೈಕರ್ಸಿಗೆ ಗೊತ್ತಿರುತ್ತೆ, ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲ ಅಂತ ಅಂದ್ಕೊತೀನಿ ಈ ರೋಡು. ಈಗ ಎಷ್ಟೊಂದು ಜನ ಬಾಬಾ ಬುಡನ್ಗಿರಿಗೆ ಬರ್ತಾರೆ, ಬಟ್ ಕೆಮ್ಮಣ್ಣುಗುಂಡಿಗೆ ಹೋಗೋದಕ್ಕೆ ರಿಟರ್ನ್ ಮುಳ್ಳಯ್ಯನಗಿರಿ ರೂಟಲ್ಲಿ ಹೋಗಿ ಕೈಮಾರ ಚೆಕ್ ಪೋಸ್ಟಿಂದ ಕಲ್ಲತ್ತಿಪುರ ಅಂತ ಸಿಗತ್ತೆ, ಕಲ್ಲತ್ಗಿರಿ ಫಾಲ್ಸ್ ಇದೆ ನೋಡಿ, ಆ ರೂಟಿಂದ ಕೆಮ್ಮಣ್ಣುಗುಂಡಿಗೆ ಬರ್ತಾರೆ. ಅದು ಆಲ್ಮೋಸ್ಟ್ ನಿಮಗೆ ಒಂದು 60-70 ಕಿಲೋಮೀಟರ್ಸು ಕವರ್ ಆಗುತ್ತೆ ಆ ರೂಟು. ಇನ್ ಕೇಸ್ ನೀವು ಬೈಕಲ್ಲಿ ಬಂದಿದ್ದೀರಾ ಅಂತಂದರೆ ಈ ರೂಟ್ನ ಟ್ರೈ ಮಾಡಿ. ಎಲ್ಲಿಂದ ಅಂದರೆ, ಈಗ ಬಾಬಾ ಬುಡನ್ಗಿರಿಗೆ ಒಂದು ಆರ್ಚ್ ಸಿಗುತ್ತೆ ನಿಮಗೆ ಮುಳ್ಳಯ್ಯನಗಿರಿಯಿಂದ ಬಂದರೆ. ಆ ಆರ್ಚ್ ಕೆಳಗಡೆ ಹೋದರೆ ಬಾಬಾ ಬುಡನ್ಗಿರಿಗೆ ಹೋಗುತ್ತೆ, ಬಟ್ ಆರ್ಚ್ ಪಕ್ಕದಲ್ಲೇ ಇನ್ನೊಂದು ರೋಡ್ ಹೋಗುತ್ತೆ ಒಳಗೆ. ಆ ರೋಡಲ್ಲಿ ನೀವು ಮುಂದೆ ಬಂದರೆ ನಿಮಗೊಂದು ಫಾರೆಸ್ಟ್ ಚೆಕ್ ಪೋಸ್ಟ್ ಸಿಗುತ್ತೆ. ಆ ಚೆಕ್ ಪೋಸ್ಟಿಂದ ನಿಮಗೆ ಕೆಮ್ಮಣ್ಣುಗುಂಡಿಗೆ ಜಸ್ಟ್ 13 ಕಿಲೋಮೀಟರ್ಸು. ಈಗೇನು ರೋಡ್ ನೋಡ್ತಾ ಇದ್ದೀರಾ, ಇದು ಅದೇ ವೇ. ಈ 13 ಕಿಲೋಮೀಟರ್ಸ್ ಕವರ್ ಮಾಡೋಕ್ಕೆ ನಿಮಗೆ ಆಲ್ಮೋಸ್ಟ್ 1 ಅವರ್ ಟೈಮ್ ಕೊಡ್ತಾರೆ. ನಿಮ್ಮದು ಬೈಕ್ ನಂಬರ್ ಆಗಲಿ ಮೊಬೈಲ್ ನಂಬರ್ ಆಗಲಿ ರಿಜಿಸ್ಟ್ರ್ ಮಾಡಿಕೊಂಡು. ಹಾಂ, ಕ್ರೇಜಿ. ನಾವು ಹೋದಾಗ ಎಂಟ್ರಿ ಟಿಕೆಟ್ಸ್ ಏನಿರಲಿಲ್ಲ, ಬಟ್ ಇವಾಗ ಮೇ ಬಿ ಎಂಟ್ರಿ ಟಿಕೆಟ್ಸ್ ಅಂದರೆ ಫೀಸ್ ಮಾಡಿದ್ದಾರೆ ಅನಿಸುತ್ತೆ. ನಾವು ಈ ಚೆಕ್ ಪೋಸ್ಟ್ ಕ್ರಾಸ್ ಮಾಡಿದ್ರೆ ನೆಕ್ಸ್ಟು ನಮಗೆ 13 ಕಿಲೋಮೀಟರ್ಸ್ ಆದಮೇಲೆ ಕೆಮ್ಮಣ್ಣುಗುಂಡಿ ಹತ್ರ ಏನು ಫಾರೆಸ್ಟ್ ಚೆಕ್ ಪೋಸ್ಟ್ ನೋಡ್ತೀರಾ, ಅಲ್ಲಿಗೆ ಕನೆಕ್ಟ್ ಆಗುತ್ತಿದ್ದು. ಅದೇ ಸೇಮ್ ಹೆಬ್ಬೆ ಫಾಲ್ಸಿಗೆ ಹೋಗುವಾಗ ಜೀಪ್ ಹೈಯರ್ ಮಾಡ್ತೀರಲ್ಲ, ಸೇಮ್ ಚೆಕ್ ಪೋಸ್ಟು. ಅಲ್ಲಿ ತನಕ ಈ ರೋಡ್ ಕನೆಕ್ಟ್ ಆಗುತ್ತೆ. ನೋಡೋದಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದೆ, ಅಷ್ಟೇ ಅಡ್ವೆಂಚರಸ್ ಆಗಿದೆ. ಬೈಕರ್ಸಿಗಂತೂ ರೈನಿ ಸೀಸನಲ್ಲಿ ಬಂದರೆ ಅಡ್ವೆಂಚರ್ ಅಂತೂ ನೆಕ್ಸ್ಟ್ ಲೆವೆಲ್ ಮಾಡ್ಬೋದು. ಇನ್ನು ನೋಡ್ತಾ ಇದ್ದೀರಾ ನೀವು, ನಾನು ಬಂದಿದ್ದು June 24, 2023. ಮಳೆ ಇವಾಗ ಸ್ಟಾಪ್ ಆಗಿದೆ. ಇಷ್ಟೊತ್ತು ತನಕ ಮಳೆ ಬರ್ತಾನೆ ಇತ್ತು, ಈಗಲೂ ಸ್ವಲ್ಪ ಹನಿ ಬರ್ತಾಯಿದೆ. ನೋಡ್ಬೋದು ನೀವು ಎಷ್ಟು ಡೆನ್ಸ್ ಆಗಿದೆ ಫಾರೆಸ್ಟ್ ಅಂತ. ಪ್ಯೂರ್ ವೆಸ್ಟರ್ನ್ ಘಾಟ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಇಲ್ಲಿ. ಆ್ಯಂಡ್ ನೀವು ಫಾರೆಸ್ಟ್ ಚೆಕ್ ಪೋಸ್ಟಲ್ಲಿ ನೀವು ಎಂಟ್ರಿ ಆಗುವಾಗ ಡಿಪಾರ್ಟ್ಮೆಂಟವ್ರು ಹೇಳ್ಬಿಡ್ತಾರೆ ನಿಮಗೆ ನಿಮ್ಮ ಓನ್ ರಿಸ್ಕಲ್ಲಿ ನೀವು ಹೋಗ್ಬೇಕಂತ. ಯಾಕಂದರೆ ಇಷ್ಟು ಡೆನ್ಸು ಫಾರೆಸ್ಟಲ್ಲಿ ನಿಮಗೆ ಆನ್ ದ ವೇ ಏನು ಸಿಗತ್ತೆ, ಯಾವ ಪ್ರಾಣಿ ಸಿಗತ್ತೆ ಹೇಳೋಕ್ಕಾಗಲ್ಲ. ಯಾಕಂದರೆ ಈ ರೋಡಲ್ಲೇ ಆಲ್ಮೋಸ್ಟ್ ಸುಮಾರು ಸಲ ಟೈಗರ್ ಸೈಟಿಂಗ್ಸ್ ಆಗಿದೆ. ಇದು ನೋಡಿ ಎಷ್ಟು ಡೆನ್ಸ್ ಇದೆ. ನಾನು ಸ್ಟಾಪ್ ಆಗ್ತೀನಿ.
ಓಕೆ, ಲೆಟ್ಸ್ ಗೋ. ಸೊ ಇಷ್ಟು ಡೆನ್ಸ್ ಆಗಿರೋ ಫಾರೆಸ್ಟಲ್ಲಿ ನೀವು ಟ್ರಾವೆಲ್ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಧೈರ್ಯ ಬೇಕು. ಧೈರ್ಯದಕ್ಕಿಂತ ನನಗೂ ಈಗ ಸ್ವಲ್ಪ ಭಯ ಆಗ್ತಾಯಿದೆ. ಬಟ್ ಇದು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತಲೇ ಬಂದಿದ್ದೆ. ಆ್ಯಕ್ಚುಲಿ ನಾನು ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಫಸ್ಟ್ ಟೈಮ್ ಸಮ್ಮರ್ ಟೈಮಲ್ಲಿ ಬಂದಿದ್ದೆ, ಆವಾಗ ಅಷ್ಟು ಮಜಾ ಸಿಕ್ಕಿಲ್ಲ, ಜಸ್ಟ್ ನಾರ್ಮಲ್ ರೂಟ್ ಥರ ಅನಿಸ್ತಾಯಿತ್ತು. ಈಗ ರೈನಿ ಸೀಸನಲ್ಲಿ ಬಂದಿರೋದಕ್ಕೆ ಫುಲ್ ಸ್ಲಿಪ್ಪರ್ ಇದೆ ರೋಡು, ಒಳ್ಳೆ ಮಜಾ ಬರ್ತಾಯಿದೆ ಓಡಿಸೋದಕ್ಕೆ. ಬೈಕರ್ಸ್ ಯಾರ್ಯಾರು ಈ ರೋಡ್ ಗೊತ್ತಿಲ್ಲ, ನೆಕ್ಸ್ಟ್ ಟೈಮ್ ಇನ್ ಕೇಸ್ ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ ಕಡೆ ಬಂದರೆ ಈ ರೋಡ್ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಬಟ್ ಯಾರೂ ಸಿಂಗಲ್ ಬೈಕಲ್ಲಿ ಬರಬೇಡಿ, ಬಂದರೆ ಗ್ರೂಪಲ್ಲಿ ಬನ್ನಿ. ಯಾಕಂದರೆ ಸೀರಿಯಸ್ಲಿ ಏನು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಇಲ್ಲಿ ಯಾವ ಪ್ರಾಣಿ ಸೈಟ್ ಆಗ್ಬೋದು ಏನು ಅಂತ. ಬಟ್ ಬಂದರೆ ಗ್ರೂಪಲ್ಲಿ ಬನ್ನಿ, ಎಂಜಾಯ್ ಮಾಡಿ. ಇದು ರೋಡ್ ಮಸ್ತಿದೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಹಾಕ್ಬಿಡಿ. ಥ್ಯಾಂಕ್ ಯು.